ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ. ಈ ಪ್ರಜಾಪ್ರಭುತ್ವವನ್ನು ನಿರ್ವಹಣೆ ಮಾಡಬೇಕು, ಅದರಲ್ಲೂ ಮತದಾನ ಪ್ರಕ್ರಿಯೆಯನ್ನು ಮಾಡಬೇಕು ಅಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಕ್ರಾಂತಿಕಾರಕ ನಡೆಯಾಗಿ EVM ಮತ್ತು VVPAT ಬಂದಿದೆ. ಇದೀಗ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಜೊತೆಗೆ ಈ ಒಂದು ಕ್ರಾಂತಿಕಾರಕ EVM ಮತ್ತು VVPATನ ಸುತ್ತಮುತ್ತ ಮತ್ತು ಸಾಧಕ ಬಾಧಕಗಳೇನು ಅನ್ನುವ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. EVM ಸುರಕ್ಷಿತ, ಸುಪ್ರೀಂ ಮಹತ್ವದ ತೀರ್ಪು. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರು P. ರಾಜೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾಜಿಕ ಚಿಂತಕರಾಗಿರುವಂಥ ವಿವೇಕಾನಂದ ಅವರು ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಇನ್ನು ಚೇತನ್ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರು. ಸರ್, ನಿಮಗೂ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಪತ್ರಕರ್ತರಾಗಿರುವಂಥ P. ರಾಜೇಂದ್ರ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ. ಸರ್, ಈಗ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನೋಡ್ತಾ ಬಂದಿದ್ದೀವಿ. ಇದೀಗ ಒಂದು ರೀತಿ EVM VVPAT ಅನ್ನೋದು ಒಂದು ರೀತಿ ಅತ್ಯಾಧುನಿಕವಾದಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಒಂದು ರೀತಿ ಕ್ರಾಂತಿಕಾರಕ ಅಂತ ಅನಿಸುತ್ತೆ ನಿಮಗೆ? ಹೌದು, ಬದಲಾವಣೆ ಆದಾಗ ಕೆಲವು ಒಪ್ಕೋಬೇಕಾಗುತ್ತೆ. ವ್ಯವಸ್ಥೆಗಳು ಎಷ್ಟೋ ಬದಲಾವಣೆಗಳಾಗಿವೆ. ಚುನಾವಣಾ ಪದ್ಧತಿ ಮತ್ತು ಚುನಾವಣಾ ಸುಧಾರಣೆಗಳು ಕಂಡಾಗ ನಾವು ನಮ್ಮ ಪ್ರಜಾತಂತ್ರದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಬೇರೆ ಪ್ರಜಾತಂತ್ರಗಳು ಇದೆ, ಅದು ಭಾರತಕ್ಕಿಂತ ಹಳೆಯದಾದ ಪ್ರಜಾತಂತ್ರಗಳಿವೆ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಅದು ಇಂಗ್ಲೆಂಡ್, ಗ್ರೇಟ್ ಬ್ರಿಟನ್ ಇರ್ಬೋದು, ಕೆನಡಾ ಇರ್ಬೋದು, ಅಮೇರಿಕಾ ಇರ್ಬೋದು, ಸ್ವೀಡನ್ ಇರ್ಬೋದು, ಹೀಗೆ ಆಸ್ಟ್ರೇಲಿಯಾ ಇರ್ಬೋದು. ಇವೆಲ್ಲವನ್ನು ಕೂಡ ನಾವು ಒಟ್ಟಾರೆ ತೆಗೆದುಕೊಂಡಾಗ ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಒಂದು ಇದನ್ನು ನಾವು ಜರ್ಮನಿ ಇರ್ಬೋದು, ಇಂಥ ಕಡೆ ಆಧುನಿಕತೆ ಏನಿದೆ, ಆಧುನಿಕತೆಯ ಪದ್ಧತಿಗಳೇನಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಡಿವೈಸ್, ವೋಟಿಂಗ್ ಮಿಷಿನ್ ಅಂತಕ್ಕಂಥದ್ದು ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಮ್ಯಾನ್ಯುಯಲ್ ಆಗಿ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಯಾರಾದರೂ ಅದನ್ನು ಮ್ಯಾನ್ಯುಯಲ್ ಆಗಿ ಅದನ್ನು ನೀವು ಇಂಟರ್ಫಿಯರ್ ಆಗಿ ಮ್ಯಾನಿಪುಲೇಟ್ ಮಾಡಿದರೆ ಮಾತ್ರ ಅದು ಡಿಫೆಕ್ಟ್ ಆಗುತ್ತೆ ವಿನಃ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇಸ್ ಸೆಟ್ ಟು ಬಿ ಆ್ಯಕ್ಯುರೇಟ್ ಅನ್ನೋದು ದಟ್ ಈಸ್ ದಿ ಅಬ್ಸರ್ವೇಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಹಾಗೆಯೇ ಹಳೆ ಪದ್ಧತಿಗಳೇನಿದೆ, ಬ್ಯಾಲೆಟ್ ಮುಖಾಂತರ ಆಗುವಂಥ ಒಂದು ಸಾಧಕಗಳೇನು, ಬಾಧಕಗಳೇನು, ಇದ್ರ ಬಗ್ಗೆ ಕೂಡ ಬಹಳ ವಿಚಾರವಾದಂಥ ಚರ್ಚೆಗಳಲ್ಲಿ ಆರ್ಗ್ಯುಮೆಂಟ್ಸ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಹೀಗಾಗಿ ಅದು ವೈಡರ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಆದರೆ ಮತ ಏನು ಕೇವಲ ನಾವು ಬ್ಯಾಲೆಟ್ ಪೇಪರ್ ಸಿಸ್ಟಮಿಂದ ಎಲ್ಲವನ್ನೂ ನಾವು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕರಪ್ಷನನ್ನು ನಾವು ಎಲಿಮಿನೇಟ್ ಮಾಡೋಕ್ಕಾಗುತ್ತಾ, ಇರೆಗ್ಯುಲಾರಿಟೀಸ್ ಎಲಿಮಿನೇಟ್ ಮಾಡೋಕ್ಕಾಗುತ್ತಾ ಇಲ್ವಂತಕ್ಕಂಥದ್ದು ಇವತ್ತಿನ ವಿಚಾರದ ಬಗ್ಗೆ ನಾವು ಇವತ್ತು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಎಸ್ ಸರ್. ವಿವೇಕಾನಂದ ಸರ್, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತ ವಲಯ ಸದಾ ಒಂದು ಕೂಗನ್ನು ಚುನಾವಣೆ ಸಂದರ್ಭದಲ್ಲಿ ಒಂದು ಅಭಿಯಾನ ಥರ ಮಾಡ್ತಾ ಇರುತ್ತೆ. EVM ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋ ಥರದಲ್ಲಿ. ಈಗ ಸುಪ್ರೀಂ ಕೋರ್ಟು ಇದು ಸಾಧ್ಯ ಇಲ್ಲ, ಚೆನ್ನಾಗಿದೆಯಲ್ಲ, ನೀವು ವ್ಯವಸ್ಥೆನ ಹಾಳು ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಒಂದು ರೀತಿ ಒಂದು ಪ್ರಜ್ಞಾವಲಯ ಇದಕ್ಕೆ ಆ ತೀರ್ಪಿಗೆ ಅಸಮಾಧಾನವನ್ನು, ನಿರಾಶೆಯನ್ನು ವ್ಯಕ್ತಪಡಿಸಿದೆ. ನೀವೇನು ಹೇಳ್ತೀರಿ? ನೋಡಿ, ಈ ವಿಷಯನ ಸಮಗ್ರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇದನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋದಲ್ಲ. ಯಾಕೆಂದರೆ ಮೊದಲು ತಂತ್ರಜ್ಞಾನವನ್ನು ತಗೋಬೇಕು. ತಂತ್ರಜ್ಞಾನವನ್ನು ತಗೊಳೋದಾದರೆ ನೀವು ಎಷ್ಟೇ ರೀತಿಯ, ಈಗ ಹ್ಯಾಕಿಂಗ್ ಅಂತ ಕೂಡ ಬಂದಿದೆ, ಮೋಸ ಮಾಡುವ ಎಲ್ಲ ಸಾಧ್ಯತೆಗಳು ಇರ್ತವೆ ತಂತ್ರಜ್ಞಾನ. ಈಗ ನಾನು ಇದು ಒತ್ತಿದ್ರೆ ಇವ್ರಿಗೆ ಹೋಗಬೇಕು ಅನ್ನೋದನ್ನು ಕಂಡುಹಿಡಿದವರು ಇದು ಒತ್ತಿದ್ರೆ ಅವ್ನಿಗೆ ಹೋಗಬೇಕು ಅನ್ನುವಂತಹ ಸಾಧ್ಯತೆಗಳು ಸದಾ ಇರ್ತವೆ ತಂತ್ರಜ್ಞಾನದಲ್ಲಿ. ಇವಾಗ ನಿಮ್ಗೆ ಬ್ಯಾಂಕಿಂಗಲ್ಲಿ ಎಷ್ಟೆಷ್ಟು ಮೋಸಗಳಾಗ್ತವೆ ಎಲ್ಲ ಇದೆ. ಮೋಸ ಮಾಡ್ತಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇವರು ಈ ದೇಶ ಅನಕ್ಷರತೆಯಿಂದ ಅಕ್ಷರತೆಯ ಕಡೆ ಬಂದಿದ್ದು. ಅದಾದಮೇಲೆ ತಂತ್ರಜ್ಞಾನ ತುಂಬ ಬಹಳ ಮುಂದುವರಿಯಿತು. ಸೊ ಅಂತಹ ಸಂದರ್ಭದಲ್ಲಿ ಏನಾಗೋಯ್ತು, ಜನಗಳಿಗೆ ಯಾವಾಗ ಬ್ಯಾಲೆಟ್ ಒತ್ತಾ ಇದ್ರು ಆ ಟೈಮಲ್ಲಿ ಇವರಿಗೆ ಈ ತಂತ್ರಜ್ಞಾನ ಬಂದಾಗ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಕ್ಕೆ ಶುರುವಾಯಿತು. ಅದೇ ಸಂದರ್ಭದಲ್ಲಿ ಈ ಒಂದು ಬಲಪಂಥೀಯ ಚಿಂತನೆಯ ಮೋದಿ ಸರ್ಕಾರ ಬಂತು. ಈ ರಿಸಲ್ಟ್ಗಳನ್ನು ನೋಡಿದಾಗ ಜನಗಳಿಗೆ ಏನಾಗೋಯ್ತು, ಸ್ವಲ್ಪ ಗೊಂದಲ ಆಯಿತು. ಎಲ್ಲಿ ಈ ಕಡೆ ಹೋಗ್ತಾ ಇದೆಯೇನೋ ಅಂತ. ಅಲ್ಲಿ 2-3% ಸ್ವಲ್ಪ ವ್ಯತ್ಯಾಸಗಳು ಸದಾ ಆಗ್ತವೆ. ನಾನು ಪೋಲಿಂಗ್ ಆಫೀಸರ್ಸ್ನೆಲ್ಲ ಮಾಡಿದ್ದೀನಿ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಬ್ಯಾಲೆಟ್ ಇದ್ದಾಗ ಒತ್ತಿ ಆಗ್ತಾ ಇದ್ರಲ್ಲ, ಈಗ ಬಂದಾಗ ಅಲ್ಲಿ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ ಅವರು. ಸೊ ಈಗನೂ ಸ್ವಲ್ಪ ಕಡಿಮೆ ಜನ ಇದ್ದಾರೆ, 40-50 ಇರುತ್ತಲ್ಲ, ಯಾವುದು ಒತ್ತಬೇಕು ಅಂತ. ಅಂದರೆ ನಿಮ್ಗೆ ಗೊತ್ತು, ಮೊಬೈಲ್ ಬಂದಾಗೆಲ್ಲ ನಮಗೆ ಭಾಳ ಗೊಂದಲ ಆಗೋದು. ಎಲ್ಲಿ ರಿಸೀವ್ ಮಾಡಬೇಕು ಅನ್ನೋದು ಕೂಡ
ಕೂಡ ಗೊತ್ತಾಗ್ತಿರ್ಲಿಲ್ಲ. ಆ ಥರದ ಗೊಂದಲಗಳಿದ್ದಾವೆ. ಆದರೆ ನಿಜವಾಗ್ಲೂ ಮೋಸ ಆಗ್ತಾ ಇದೆಯಾ ಅಂತ ತಗೋಬೇಕಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು ಅದ್ರಲ್ಲಿ ಮೋಸ ಆಗ್ತಿಲ್ಲ ಅಂತ, ಮೋಸ ಮಾಡೋ ಸಾಧ್ಯತೆ ಇರುತ್ತೆ. ಸಾಕ್ಷ್ಯಗಳನ್ನು ಕೇಳಿದೆ ಸುಪ್ರೀಂ ಕೋರ್ಟ್, ನೀವು ಅರ್ಜಿ ಹಾಕಿದ್ರಲ್ಲ, ಯಾವ ರೀತಿ ದುರ್ಬಳಕೆ ಆಗ್ತಿದೆ ನಮಗೆ ಸಾಕ್ಷಿ ಕೊಡಿ ಅಂತ ಕರೆಕ್ಟ್. ಈ ಸಬ್ಜೆಕ್ಟಿಗೆ ನಾನು ಬರ್ತೀನಿ. ಇಲ್ಲಿ ಏನಾಗಿದೆ, ಎಲ್ಲರೂ ಸುಮ್ಮನೆ ಮಾತಾಡ್ಕೊಬಿಡ್ತಾರೆ. ಆದರೆ ಇಡೀ ದೇಶದಲ್ಲಿ ಇರುವಂತಹ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಮೋಸ ಮಾಡಬೇಕು ಅಂದರೆ ಒಬ್ಬರ ಕೈಯಲ್ಲಿ ಆಗಲ್ಲ. ಇದು ಯಾವುದೋ ಒಂದು ಬ್ಯಾಂಕಲ್ಲಿ ನಾನು ಒಬ್ಬರ ಹತ್ರ ಮಾಡಿದ್ರೆ ಬಹಳ ಜನ ಇನ್ವಾಲ್ವ್ ಆಗುತ್ತೆ. ನಮ್ಮ ದೇಶದಲ್ಲಿ ಈ ರೀತಿಯಲ್ಲಿ ಒಂದು ಏನು ವ್ಯವಸ್ಥಿತ ಅಪರಾಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಾದ್ರೆ ರಿಸಲ್ಟನ್ನು ನೋಡಿ, ನಾವು ಈಗ ಕರ್ನಾಟಕದ ರಿಸಲ್ಟನ್ನು ನೋಡ್ಬೋದು, ಬೇರೆ ಬೇರೆ ರಾಜ್ಯಗಳು ಅದೆಲ್ಲ ಅಧ್ಯಯನ ಮಾಡಿದಾಗ ಅಂತಹ ದೊಡ್ಡ ವ್ಯತ್ಯಾಸ ಆಗಲ್ಲ. ಮತ್ತು ನಮ್ಮ ಅನುಭವದಲ್ಲಿ, ಪತ್ರಕರ್ತರಿಗೂ ಗೊತ್ತಿರುತ್ತೆ, ನಮ್ಮ ಅನುಭವದಲ್ಲಿ ಈಗ ಒಂದು ವೇವ್ ನಡೀತಾ ಇದೆ. ಸೊ ಅದೇನು ಮುಚ್ಚುಮರೆ ಏನು ಅಂಥದ್ದೇನಿಲ್ಲ. ಯಾಕೆಂದರೆ ವೇವೇ ಒಂದು ಕಡೆ ಇದ್ದು ರಿಸಲ್ಟೇ ಒಂದು ಕಡೆ ಬಂದಾಗ ಆಗ ನೀವು ಒಂದಷ್ಟು ಅನುಮಾನ ಪಡ್ಬೋದು. ಈಗ ಸಹಜವಾಗೇ ಮಾಡಿದ್ರು ಒಂದು ಬೂತು ಅಥವಾ 2 ಬೂತು ಒಂದು ಕಡೆ ಮಾಡ್ಬೋದು, ಬಟ್ ಅದು ಸಿಕ್ಕಾಕೋಬಿಡ್ತೀರಿ ಬೇರೆ ದೀರ್ಘವಾಗಿ. ನಾವು 4 ಜನ ಸೇರಿಕೊಂಡು ಏನಾದ್ರೂ ಒಂದು ಅಪರಾಧ ಮಾಡಿದ್ರೆ ಒಂದಲ್ಲ ಒಂದಿನ ಇವರು ನಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಹೇಳ್ಬಿಡ್ತಾರೆ. ನೀವು ಒಬ್ಬರೇ ಮಾಡಿದಾಗ ಅದೊಂಥರ ಇರುತ್ತೆ, ಇದು ಒಬ್ಬರೇ ಮಾಡೋಕ್ಕಾಗಲ್ಲ. ಇಲ್ಲಿ ಈಗ ಯಾರೋ ಒಬ್ಬರ ಒಂದು ಪಕ್ಷದ ಅಧ್ಯಕ್ಷ ಇದನ್ನೆಲ್ಲ ಮಾಡ್ಬಿಡು ಅಂತ ಹೇಳೋದು ಭಾಳ ಕಷ್ಟ ಇದೆ. ಭಾಳ ಜನಕ್ಕೆ ಹೇಳಬೇಕು, ಇವತ್ತಲ್ಲ ನಾಳೆ ಅವನು ಅದನ್ನು ಡಿಸ್ಕ್ಲೋಸ್ ಮಾಡೇ ಮಾಡ್ತಾನೆ. ಸೊ ಆದರೆ ಯಾಕಂದ್ರೆ ಇದಕ್ಕೆ ಎಕ್ಸ್ಪರ್ಟ್ ತಂತ್ರಜ್ಞಾನನೇ ಬೇಕಿರ್ತಾನೆ, ತಂತ್ರಜ್ಞಾನಿ. ಸೊ ಅವನು ಅಷ್ಟು ಸುಲಭವಾಗಿ ಅವನನ್ನು ಮಾಡೋಕ್ಕಾಗಲ್ಲ. ಯಾವುದೋ ಬಾಂಬ್ ಕಂಡು ಒಬ್ಬ ವ್ಯಕ್ತಿ ಥರ ಆಗೋದಿಲ್ಲ. ಸೊ ಅದರಿಂದ ನನಗನ್ಸುತ್ತೆ ಇನ್ನೊಂದು ಒಂದೇ ಒಂದು ಮಾತು ಹೇಳ್ತೀನಿ. ಮೊದಲು ಏನಾಗ್ತಾ ಇತ್ತು, ಸಾಮಾನ್ಯವಾಗಿ ಅನಕ್ಷರಸ್ಥರಾದ ಬಡವರು ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇದ್ರು, ನಗರ ಪ್ರದೇಶದ ಜನ BJPಗೆ ಓಟ್ ಆಗ್ತಾ ಇದ್ರು. ತಂತ್ರಜ್ಞಾನ ಸಹಜವಾಗಿ ಆ ರೀತಿಯ ಇವರಿಗೆ ಸ್ವಲ್ಪ ಆಗಿದೆ. ಒಬ್ಬ ಹಳ್ಳಿ ರೈತ ಬಂದು ಇದನ್ನ ಹಾಕುವಾಗ ಯಾವುದೋ ಏನೋ ಸುಮ್ಮನೆ ಹಾಕ್ಬಿಡ್ತಾರೆ. ನಗರದ ಇವರು ಮೊದಲು BJPಗೆ ಇದ್ದಿದ್ದೆ ನಗರ ವೋಟರ್ಸ್ ಅಂತ, ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗಿ ಒಂದು 2-3% BJP ಕಡೆ ತಂತ್ರಜ್ಞಾನದ ಮೇಲೆ ಹೋಗಿದೆ ಅಂತ ನನಗೆ. ಓಕೆ ಚೇತನ್ ಸರ್, ಈಗ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂದ್ರೆ ಸೋತ್ರೆ ಅದನ್ನ ನಿಭಾಯಿಸೋದಕ್ಕೆ EVM ಮೊರೆ ಹೋಗುವಂಥದ್ದು, ಗೆದ್ರೆ ಇದು ನಮ್ಮ ಒಗ್ಗಟ್ಟಿನ ಶ್ರಮ, ನಮ್ಮ ಪಕ್ಷದ ಶ್ರಮ ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು. ಇದು ಒಂದು ರೀತಿ EVM ತಂತ್ರಜ್ಞಾನವನ್ನು ಒಂದು ರೀತಿ ತಮ್ಮ ಈ ಅನುಕೂಲ ಸಿಂಧು ಮಾಡ್ಕೊಂಡಿದೆಯಾ ಅಂತ ಕಾಂಗ್ರೆಸ್ ಪಕ್ಷ ಅಥವಾ ಇತರ ಪಕ್ಷಗಳು? ಇಲ್ಲ ಸರ್, ತಮ್ಮ ಅಭಿಪ್ರಾಯ ತಪ್ಪಿದೆ. ನಾವು ಇವತ್ತಿಂದ ಅಲ್ಲ ಸರ್, ಇನ್ನು 20 ವರ್ಷದಿಂದ ಮುಂಚೆಯಿಂದನೂ ನಮಗೆ EVM ಬೇಡ ಅಂತಲೇ ಹೇಳ್ತಾ ಇದ್ರಿ. ನಮಗೆ ಬ್ಯಾಲೆಟ್ ಪೇಪರ್ಗೆ ನಾವು ಹೋಗ್ತೀವಿ ಅಂತ. ಯಾಕಂತಂದರೆ ಇವಾಗ ಸರ್ ಹೇಳ್ತಾ ಇದ್ರು ಅದನ್ನೇನೋ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂತ. ಆ ರೀತಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತಂದಿದ್ರೆ US ಅಲ್ಲೆಲ್ಲ ಯಾಕೆ US ಗಿಂತ ಮ್ಯಾನಿಪ್ಯುಲೇಟ್ ಮಾಡುವಂಥ ಕಂಟ್ರಿ ಬೇಕಾಗಿತ್ತು? ಅಂಥ ಜಾಗದಲ್ಲೇ ಬ್ಯಾಲೆಟ್ ಪೇಪರ್ ಮಾಡೋಣ, EVM ಬೇಡ ಅಂತ ಹೇಳಿ ಹೇಳ್ತಾರೆ. ಸರ್ ಏನಾಗುತ್ತೆ, ಇವಾಗ EVM ಇಂದ ಆಗುವಂಥ ಅನುಕೂಲ ಬ್ಯಾಲೆಟ್ ಪೇಪರಿಂದ ಆಗುವಂಥ ಅನನುಕೂಲ ಏನು ಅಂತ ಹೇಳಿ ಅಂತ. ಏನು ಕೌಂಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತಲ್ಲ. ಇವಾಗ 100 ದಿನ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಈ ಪ್ರೆಸೆಂಟ್ ಜನರಲ್ ಏನು MP ಎಲೆಕ್ಷನ್ಸ್ ಇದೆಯಲ್ಲ, 100 ಡೇಸ್ ಮಾಡ್ತಾ ಇದ್ದಾರೆ ಸರ್. ಈ 100 ಡೇಸಲ್ಲಿ ಹೋಗ್ಲಿ ಬಿಡಿ ಒಂದು 50 ದಿನ ಕೌಂಟಿಂಗ್ಗೆ, ಹೋಗ್ಲಿ ಬಿಡಿ ಒಂದು 25 ದಿನ ಕೌಂಟಿಂಗ್ಗೆ. ನಾವು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಫರ್ಮ್ ಆಗಿದೆ. ನಮಗೆ ಕಾಂಗ್ರೆಸ್ ಪಾರ್ಟಿ ಬರಲಿ, ಬರದೇ ಹೋಗಲಿ, ಇರಲಿ ಇಲ್ಲದೆ ಇರಲಿ, ಅಲ್ಲಿ ನಮ್ಮ ಪ್ಲಸ್ ಆಗಲಿ ಮೈನಸ್ ಆಗಲಿ, ನಮಗೆ EVM ಬೇಡ, ನಾವು ಬ್ಯಾಲೆಟ್ ಪೇಪರ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಕಾಂಗ್ರೆಸ್ ಪಾರ್ಟಿ. ಕೆಲವೊಂದು ಕಡೆ ಅದು ಯಾವ ಟಿವಿ ತೋರಿಸ್ತಾರೆ, ಜಡ್ಜ್ಗಳು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಏನು ರಿಟೈರ್ಡ್ ಜಡ್ಜ್ಗಳಿದಾರಲ್ಲ, ಅವರು ಕೂಡ EVM ಬೇಡ ಅಂತ ಹೇಳಿ ಹೋರಾಟ ಮಾಡ್ತಾ ಇರೋ ಜಾಗಗಳಿದೆ. ಸರ್ ತಾವು ಒಪ್ತಾರೇನೋ ರಾಜೇಂದ್ರ ಸರ್, ನನಗೆ ಗೊತ್ತಿಲ್ಲ. ಹೇಳಿಕೆ ಅಂತ ಹೇಳಿದ್ರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಪ್ರಶಾಂತ್ ಭೂಷಣ್ ಇದನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೇಳ್ತಾರೆ, ಇಲ್ಲ ಜರ್ಮನಿನಲ್ಲಿ ನಾವು ಬ್ಯಾಲೆಟ್ ಸಿಸ್ಟಮ್ ಇದೆ, ಅಮೆರಿಕನ್ನಲ್ಲಿದೆ. ಜರ್ಮನಿ ಎಷ್ಟಿದೆ ಪಾಪ್ಯುಲೇಷನ್ನು, ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಈ ಸ್ಟೇಟ್ಮೆಂಟ್ ಒಂದು ಉದಾಹರಣೆ. ಹಾಗೆಯೇ ಒಂದು ವ್ಯವಸ್ಥೆ ಅಂತ ನೆಗಡಿ ಬಂದಿದೆ ಅಂತ ಹೇಳಿಬಿಟ್ಟು ಮೂಗು ಕೊಯ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಮೆಷಿನರಿಯಲ್ಲಿ ಡಿಫೆಕ್ಟ್ ಇದೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ ಒತ್ತಿ ಸುಪ್ರೀಂ ಕೋರ್ಟ್. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಆ್ಯಂಗಲ್, ಈಗ ಅವರು ಒಂದು ಆ್ಯಂಗಲ್ ಹೇಳಿದ್ರು, ಅದನ್ನು ಏನಾಯಿತು ಬ್ಯಾಲೆಟ್ ಪೇಪರ್ ಇದ್ದಾಗ ಬೂತ್ ಕ್ಯಾಪ್ಚರ್, ಕರೆಕ್ಟ್, ಬ್ಯಾಲೆಟ್ ಬಾಕ್ಸಸ್, ಇದು ರ್ಯಾಂಪೇಜ್, ಇವೆಲ್ಲವರು ಹೇಳ್ತಾರೆ. ನಾವಿಲ್ಲಿ ಕೂತಿರ್ತಕ್ಕಂಥ ಅವ್ರಿಗೆ ವಯಸ್ಸು 60 ಮೇಲಾಗಿದೆ. ಈ ದೇಶದಲ್ಲಿ ಈ ಬ್ಯಾಲೆಟ್ ಪೇಪರ್ಗಳಿಂದ ಏನೇನು ಅನಾಹುತಗಳಾಗಿದೆ ಅಂತ ನಮಗೆ ಗೊತ್ತಿದೆ. ವಿ ಶುಡ್ ನಾಟ್ ಗೆಟ್ ಬ್ಯಾಕ್. ಒಂದು ನಾವು ಹೋಲಿಸ್ಟಿಕ್ ಆಗಿ ನೋಡಬೇಕಾಗತ್ತೆ. ಒಂದು ಮಿಷನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದರದ್ದು ಸಂಪೂರ್ಣವಾದಂಥ ಜವಾಬ್ದಾರಿ ಟು ಮೇಂಟೈನ್, ಟು ಎನ್ಶೂರ್ ಅಕ್ಯುರೇಸಿ, ಟ್ರಾನ್ಸ್ಪರೆನ್ಸಿ, ದಟ್ ಈಸ್ ದ ಅಬ್ಸಲ್ಯೂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಲೆಕ್ಷನ್ ಕಮಿಷನ್. ಹಾಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ, ಅವರು ಅದನ್ನೇ ಹೇಳ್ತಾರೆ. ದೋಷ ಇದ್ದರೆ ಹೇಳಿ,
ಡಿಫೆಕ್ಟ್ಸ್ ಇದ್ದರೆ ಅದನ್ನು ನೀವು ಹೇಳಿ, ಚುನಾವಣಾ ಕಮಿಟಿ ನಾವು ಸರಿಪಡಿಸ್ತೀವಿ ನಾವು ಅದನ್ನು. ಯಾಕೆಂತ ಹೇಳಿದ್ರೆ ಈಗ ಹ್ಯಾಕಿಂಗ್ ಪ್ರಾಬ್ಲಮ್ ಇದೆ, ಥ್ರೆಟ್ಸ್ ಇದೆ, ಮತ್ತು ಬೇರೆ ಬೇರೆ ಆದಂಥ ಒಂದು ಮಾರ್ಫಿಂಗ್ ಇದಿದೆ ಅಥವಾ ಮಾಲ್ವೇರ್ ಇದೆ. ಇವೆಲ್ಲವೂ ಕೂಡ ಇವತ್ತಿನ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಹೆಜಾರ್ಡ್ಸ್ ಅಂತ ಇಟ್ಕೊಳ್ಳೋಣ. ಹಾಗಂತ ಹೇಳಿಬಿಟ್ಟು ಒಂದು ಮೆಷಿನಲ್ಲಿ ಡಿಫೆಕ್ಟ್ ಆಗಿದ್ದರೆ ಮೆಷಿನನ್ನು ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಒಬ್ಬ ಮನುಷ್ಯ ಅದನ್ನು ಮ್ಯಾನಿಪುಲೇಟ್ ಮಾಡೋವರೆಗೂ ಅದಿದಾಗೋದಿಲ್ಲ. ಅಂದರೆ ಈಗ ಹೇಳಿದ್ರೆ ಈಗಾಗಲೇ ಸ್ಯಾಂಪಲ್ಸ್ ಎಷ್ಟಾಗುತ್ತೆ, 1000ಕ್ಕೆ 1, 10 ಇದನ್ನು ಎನ್ಶೂರ್ ಆಗಬೇಕು. ಇನ್ನೂ ಇಟ್ ಈಸ್ ಐ ಥಿಂಕ್ ಇನ್ನೂ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಇದನ್ನು ಸ್ವಲ್ಪ ನನಗೆ ಕೊಂಡಂಗೆ ಸುಪ್ರೀಂ ಕೋರ್ಟಿನ ಮುಂದೆ ಮತ್ತು ಚುನಾವಣಾ ಆಯೋಗ ಕೂಡ ಅವ್ರಿಗೂ ಕೂಡ ಅಫಿಡವಿಟ್ಸ್ ಹಾಕಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಔಟ್ರೇಟ್ ಆಗಿ ಬ್ಯಾಲೆಟ್ ಸಿಸ್ಟಮ್ಮಿಂದ ಸಂಪೂರ್ಣವಾದಂಥ ಒಂದು ಪಾರದರ್ಶಕತೆ ಬಂದ್ಬಿಡುತ್ತೆ. ಬ್ಯಾಲೆಟ್ ಸಿಸ್ಟಮ್ಮಿಂದ ಏನು ಪ್ರಜಾತಂತ್ರ ಕಟ್ಟಕಡೆಯದಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ನಾನು. ಸರ್, ಈಗ ನೀವು ಚುನಾವಣೆಯನ್ನು ಪತ್ರಿಕೋದ್ಯಮದಲ್ಲಿ ನೋಡ್ತಾ ಬಂದಿದ್ದೀರಿ. ಆಗಿನ ಚುನಾವಣೆಯ ಸಿಸ್ಟಮನ್ನು ನೋಡ್ತಾ ಇದ್ರಿ. ಎಲೆಕ್ಷನ್ ನಡೆದು 2-3 ದಿನಗಳಾಗೋವರೆಗೂ ಎಷ್ಟು ತೀರ್ಪನ್ನು ಕೊಡೋದಕ್ಕೆ ತುಂಬ ಕಷ್ಟ, ವೋಟಿಂಗ್ ಮಾಡುವಂಥದ್ದು, ಅಲ್ಲಿನ ಸಮಸ್ಯೆಗಳು, ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರ ದರ್ಪವನ್ನು ಉಪಯೋಗಿಸಿ ಏನು ಬೂತನ್ನೇ ವರ್ಗಾವಣೆ ಮಾಡುವಂಥದ್ದು, ಅದ್ರ ಬಗ್ಗೆ ಏನಾದರೂ ಹಂಚ್ಕೊಳ್ಳಿ. ಉದಾಹರಣೆಗೆ ನಾವು ಯಾವಾಗಲೂ ಕೂಡ ಬಿಹಾರ, ಉತ್ತರ ಪ್ರದೇಶ ಬಗ್ಗೆ, ಮಧ್ಯಪ್ರದೇಶನಲ್ಲಿ ಏನು ಚಂಬಲ್ ಕಣಿವೆಯಲ್ಲಿ ಮತಪೆಟ್ಟಿಗೆಗಳ ಅಪಹರಣ ಹಾಗೆ ಹೀಗೆ ಅಂತ ಅಷ್ಟು ದೂರ ಹೋಗಬೇಕಾಗಿಲ್ಲ. ನಮ್ಮ ಪಕ್ಕದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೆಲವು ಕ್ಷೇತ್ರಗಳಲ್ಲೂ ಕೂಡ ಮತಪೆಟ್ಟಿಗೆಗಳ ಅಪಹರಣ ಮಾಡಿ ಅಥವಾ ಎಲ್ಲೋ ಒಂದು ಕುಗ್ರಾಮದಲ್ಲಿ ಮತಪೆಟ್ಟಿಗೆಯಲ್ಲಿ ಆ ಪಕ್ಷದ ಆ ಏರಿಯಾದ ಪ್ರಬಲವಾದಂಥ ನಾಯಕ ಏನಿದ್ದಾನೆ ಮತದಾರನೆಲ್ಲ ಮನೆಗೆ ಉಳಿಸಿ ಇವರೇ ಮತಪತ್ರಗಳು ಒತ್ತುಕೊಂಡು ಹಾಕ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಸೊ ಹೀಗಾಗಿ ನಾವು ಎಲ್ಲ ಮುಖಗಳನ್ನು ನೋಡಬೇಕಾಗುತ್ತೆ. ಸೊ ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನಲ್ಲಿ ಆ ಪದ್ಧತಿಗಳಿಲ್ವ ಇದೆ ಎಲ್ಲಿಯವರೆಗೂ ನಮ್ಮ ದೇಶದಲ್ಲಿ. ಅದಕ್ಕೆ ಹೇಳೋದು ನಾವು ಇದನ್ನೆಲ್ಲ ಕೂಡ ಎ ಪಾರ್ಟಿ ಲೈಕ್ ಕಾಂಗ್ರೆಸ್ ಹ್ಯಾವ್ ಟು ಥಿಂಕ್ ಲೈಕ್ ದಿಸ್, ನಾಟ್ ಓನ್ಲಿ ಅಟ್ರಿಬ್ಯೂಟಿಂಗ್ ಬಿಫೋರ್ ಅಟ್ರಿಬ್ಯೂಟಿಂಗ್ ಎನಿ ಪಾರ್ಟಿ ಆಸ್ ಸಚ್ ಇರ್ಬೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗಿರ್ತಕ್ಕಂಥ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಇದ್ದಲ್ಲಿ ಹ್ಯಾಕಿಂಗ್ ಮಾಡ್ತಾ ಇಲ್ವಾ ಅಂತ ಹೇಳಿದಾಗ ಟು ವಾಟ್ ಎಕ್ಸ್ಟೆಂಟ್ ಅಂತ ಬರುತ್ತೆ, ಎಲ್ಲಿವರೆಗೂ ಬರುತ್ತೆ ಅಂತೇಳಿ ಆಗಲೇ ಅವರು ಹೇಳಿದರು. ಎಲ್ಲೋ ಒಂದು ಕಡೆ ಆಗಿದ್ದಾಗ ನಾವು ಅದನ್ನು ಸಂಪೂರ್ಣವಾದಂಥ ಒಂದು ಇಡೀ ವ್ಯವಸ್ಥೆಗೆ ನಾವು ಅನ್ವಯ ಮಾಡೋಕ್ಕಾಗುತ್ತಾ? ಸುಪ್ರೀಂ ಕೋರ್ಟ್ ಈಸ್ ವೆರಿ ಪರ್ಟಿಕ್ಯುಲರ್ ಆಫ್ ದಟ್. ಡಿಫೆಕ್ಟ್ ಇದ್ದರೆ ಅದನ್ನು ತಿರುಗಿಸಿ. ಬಿಕಾಸ್ ಈ ದೇಶದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಇಲ್ಲದೇ ಇದ್ದಿದ್ರೆ ನಾವು ಪ್ರಜಾತಂತ್ರದಿಂದ ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು. ದೋಷಗಳಿದ್ದರೆ ಸರಿಪಡಿಸ್ತಕ್ಕಂಥ ದೊಡ್ಡ ಡಾಕ್ಟರ್ ಇವತ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಮರಿಬಾರ್ದು ಅನ್ನೋದು. ಸರ್, ಈಗ ಒಂದು ಸದಾ ಕಾಡ್ತಾ ಇರುತ್ತೆ, ಈ ಪ್ರಭುತ್ವದ ಭಾಗವಾಗಿರುವಂಥ ಒಂದು ಕೇಂದ್ರ ಸರ್ಕಾರಗಳು ಅಧಿಕಾರದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ನೋಡಿದಾಗ ಅವು ತನ್ನ ಪ್ರಭಾವವನ್ನು ಬಳಸಿ ಸುಪ್ರೀಂ ಕೋರ್ಟನ್ನು ಕೂಡ ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ಳುವಂಥ ಒಂದು ಶಕ್ತಿ ಪ್ರಯತ್ನ ನಡೀತಿದ್ದಾವೆ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಆದರೆ ಸುಪ್ರೀಂ ಕೋರ್ಟ್ಗೆ ಅದರದೇ ಆದ ಒಂದು ಶಕ್ತಿ ಖಂಡಿತ ಇದ್ದೇ ಇದೆ. ಈ ನೆಲೆಯಲ್ಲಿ ಕೇವಲ ಆರೋಪಗಳನ್ನಷ್ಟೇ ಮಾಡೋದ್ರ ಬದಲಾಗಿ ಬೇರೆ ಬೇರೆ ಪಕ್ಷಗಳು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಆಶಯದ ಭಾಗವಾಗಿ ಸಲಹೆಗಳನ್ನು ಕೊಡ್ಬೋದಲ್ಲ. ಈಗ ಇದೇ ವ್ಯವಸ್ಥೆಯಲ್ಲಿ ಏನೆಲ್ಲ ಸುಧಾರಣೆಗಳನ್ನು ಮಾಡಬಹುದು, ಏನೆಲ್ಲ ಲೋಪಗಳಿದ್ದಾವೆ, ಅದನ್ನು ಬಿಟ್ಟು ಈ ವ್ಯವಸ್ಥೆನೇ ಬೇಡ ಹಳೆ ಪದ್ಧತಿಯೇ ಬೇಕು ಅಂತ ಇದೆಯಲ್ಲ, ಇದೇನು ಇದು ಒಂದು ರೀತಿ ಇದಕ್ಕೆ ಒಂದು ಕಾರಣ ಆಲ್ಮರ್ಗೆ ಜೋತ್ ಬೀಳೋದ ಅಂತ? ಇಲ್ಲ, ಹಂಗೇನಿಲ್ಲ. ಅದು ಒಂದು ಕಾರಣ ಅಂತೂ ಇದೆ. ಕಾಂಗ್ರೆಸ್ ಅವರು ಹೇಳಿದ್ರಲ್ಲಿ ಒಂದು ಇದೆ, ಏನಂದರೆ EVM ಬಂದ ಮೇಲೆ ಬಿಜೆಪಿಗೆ ಅಡ್ವಾಂಟೇಜ್ ಆಗಿದೆ, ಕಾಂಗ್ರೆಸ್ಗೆ ಡಿಸ್ಅಡ್ವಾಂಟೇಜ್ ಆಗಿದೆ. ಕಾರಣಗಳು ಬೇರೆ, ಅದೆಲ್ಲ ಇವಾಗ ನಾವು ಅಡ್ವಾಂಟೇಜ್ ಆಗಿದೆ, ಡಿಸ್ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಸ್ವಲ್ಪ ಆಗಿದೆ ನ್ಯಾಚುರಲಿ. ಇವ್ರು ಹೇಳಿದ್ದು ಬೂತ್ ಕ್ಯಾಪ್ಚರಿಂಗ್ ಅವೆಲ್ಲ ನೋಡ್ತಿದ್ವಿ, ಲಾಸ್ಟಲ್ಲಿ ಒತ್ಕೊಂಬಂದಿದ್ದಾವೆಲ್ಲ ನೋಡಿದ್ದೀವಿ. ಆ ಥರದ ಒಂದು ಇದಿತ್ತೆ. ಮತ್ತು ನಾನು ಹೇಳಿದ್ನಲ್ಲ ಆಗಲೇ ತಂತ್ರಜ್ಞಾನದ್ದಿದೆ, ಅದರಿಂದ ಆ ಥರದ ಒಂದಷ್ಟು ಸಮಸ್ಯೆಗಳಿದೆ. ಆದರೆ ನೀವು ಕೇಳಿದ್ರಲ್ಲ, ಈಗ ಹೈಕೋರ್ಟ್ ಅಂಥದ್ದು, ಸುಪ್ರೀಂ ಕೋರ್ಟ್, ನ್ಯಾಯಾಂಗದ ಮೇಲೂ ಕೆಲವು ಆರೋಪಗಳು ಬರ್ತಾ ಇದ್ದಾವೆ. ಆಮೇಲೆ ಅದಕ್ಕೆ ನ್ಯಾಯಾಂಗದಲ್ಲಿ ಪ್ರಪ್ರಥಮ ಬಾರಿಗೆ 15 ಜನ ನ್ಯಾಯಾಧೀಶರು ಬಂದು ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದು ಕೂಡ ನೀವು ನೋಡಿ. ಯಾಕೆಂದ್ರೆ ಈಗ ಏನು ಚುನಾವಣಾ ಆಯುಕ್ತರನ್ನ ಅಥವಾ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತ ಅಧಿಕಾರ ಇದು ನ್ಯಾಯಾಧೀಶರಿಗಿತ್ತು, ಸುಪ್ರೀಂ ಕೋರ್ಟ್ ಜಡ್ಜಿಗಿತ್ತು. ಈಗ ಅದನ್ನ ತೆಗೆದ್ರಲ್ಲ, ಅದು ಖಂಡಿತ ತಪ್ಪು ನಿರ್ಧಾರ. ಇನ್ನೊಂದು ಅನುಮಾನ ಬರೋದು ಅಥವಾ ಅನುಮಾನ ವ್ಯಕ್ತಪಡಿಸೋದು ಯಾವಾಗ ಅಂದ್ರೆ ಏನು ಸುಪ್ರೀಂ ಕೋರ್ಟ್ನ ಅಥವಾ ಮಹತ್ವದ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಏನು ಪಾತ್ರ ವಹಿಸಿದಂಥ ನಿವೃತ್ತ ಆದ ನಂತರ ಒಂದು ಪಕ್ಷದ ಬೇರೆ ಯಾವುದೋ ಒಂದು ಹುದ್ದೆಗಳಿಗೆ ಹೋಗ್ತಾರೆ ಅಂತ, ಇವೆಲ್ಲವೂ ಕೂಡ ಸ್ವಲ್ಪ ಅನುಮಾನ. ಅದನ್ನೇ ಹೇಳಲಿಕ್ಕೆ ಬಂದೆ. ಅದೇ ನಾನು ಹೇಳಿದ್ನಲ್ಲ, ಇಂದಿರಾ ಗಾಂಧಿಯ ಆಡಳಿತದ ಆಲ್ಮೋಸ್ಟ್ ಪ್ರತಿರೂಪ, ಬಟ್ ಮುಂದುವರಿದ ಭಾಗವಾಗಿ ಇದು ಕಾಣ್ತಾ ಇದೆ. ಯಾಕೆಂದರೆ 15 ಜನ ಯಾವಾಗ ಹೇಳಿದ್ರು, ಅದಲ್ಲದೆ ಈಗ ಮೊನ್ನೆ 100 ಜನ ಇನ್ನೊಂದು ಅದಕ್ಕೆ ಆಪೋಸಿಷನ್ ಆಗಿ ಬರೆದಿದ್ದಾರೆ.
ಅಂದರೆ ಇದರಲ್ಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ನಾವಲ್ಲ, ನ್ಯಾಯಾಧೀಶರುಗಳೇ ಹೇಳ್ತಾ ಇದ್ದಾರೆ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ಬಹಳಷ್ಟು ಉದಾಹರಣೆಗಳಿರ್ತವೆ. ಈಗ ನೋಡಿ, ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು ಬಾಬ್ರಿ ಮಸೀದಿಯಂತಹ ಒಂದು ಬಹಳ ಕಾಂಟ್ರವರ್ಷಿಯಾದಂತಹ ವಿಷಯದ ತೀರ್ಪು ಕೊಟ್ಟವರು 6 ತಿಂಗಳಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರ ಆತ್ಮಸಾಕ್ಷಿ ಸ್ವಲ್ಪ ಕಾಡಬೇಕಾಗಿತ್ತು. ಇದು ಪ್ರಜಾಪ್ರಭುತ್ವದ್ದು, ನೀವು ಯಾವ ಸ್ಥಾನವನ್ನು ಮಾಡ್ತಿದ್ದೀರಿ ಅಂದರೆ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂದರೆ ಅದು ದೊಡ್ಡ ಸ್ಥಾನ. ಪ್ರಧಾನಮಂತ್ರಿ, ಚೀಫ್ ಜಸ್ಟಿಸು ಮತ್ತು ಕಾರ್ಯಾಂಗದ ಇವರು ಅದು ಈಕ್ವಲ್ಲು. ಅಂಥವ್ರು ರಾಜ್ಯಸಭಾ ಸದಸ್ಯರು ಮಾಡಿದಾಗ ಸಹಜವಾಗಿ ವಿರೋಧಿಗಳಿಗೆ ಅದು ಕಣ್ಣು ಕಾಣ್ತಾ ಇರುತ್ತೆ, ನೀವು ಈ ಥರ ಮಾಡ್ತೀರಿ ಅಂತೇಳಿ. ಸೊ ಆ ಪ್ರಜ್ಞೆನೂ ಇರಬೇಕಾಗುತ್ತೆ. ಟೆಕ್ನಿಕಲಿ ಇಟ್ ಮೇ ಬಿ ರೈಟ್, ಇಲ್ಲ ನಾನು ಈಗ ಒಂದು ತಗೋಬೋದು ಅಂತ, ಟೆಕ್ನಿಕಲಿ ಇಟ್ ಮೇ ಬಿ ರೈಟ್, ಬಟ್ ಆಪೋಸಿಷನ್ ಅವ್ರಿಗೆ ಅದಾಗೋದಿಲ್ಲ. ಯಾಕೆಂದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಅದಾಯಿತು ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಇವತ್ತು ನಾವು ಮಾತಾಡ್ಕೋತೀವಿ. ಸೊ ಅದರಿಂದ ನ್ಯಾಯಾಂಗದಲ್ಲಿ ಈಗ ಉದಾಹರಣೆಗೆ ಶಶಿಕಲಾ ಕೇಸನ್ನು ನೋಡಿ, ನಾನು ವೀಕ್ಷಕರಿಗೂ ಮತ್ತು ಎಲ್ಲರಿಗೂ ನೆನಪಿಸ್ಕೊಡ್ತೀನಿ. ಶಶಿಕಲಾ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ಲಿ ಪನ್ನೀರ್ ಸೆಲ್ವಂಯಿಂದ. ಇನ್ನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಅವ್ರ ಕೇಸು ಜಯಲಲಿತಾ ಕೇಸ್ ಆಗಿ ಅದು 6 ತಿಂಗಳಿಂದ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು. ಇಮ್ಮಿಡಿಯೇಟು ಡಿಸಿಷನ್ ಬರುವ ಸಾಧ್ಯತೆ ಇರಲಿಲ್ಲ ಆಗ. ಆದರೆ 2 ದಿನದಲ್ಲಿ ಸುಪ್ರೀಂ ಕೋರ್ಟು ಆ ತೀರ್ಪನ್ನು ಮಾಡ್ತು. ಯಾಕಂದರೆ ಆವಾಗ ಅದು ಶೆಡ್ಯೂಲ್ ಆಗಿರಲಿಲ್ಲ, ಇನ್ನು ಯಾವತ್ತೋ ಒಂದು ದಿನ, ಇನ್ನು 3-4 ತಿಂಗಳು. ಆದರೆ ಇಮ್ಮಿಡಿಯೇಟ್ ಅದು ಬಂದ್ಬಿಡ್ತು. ಅಂದರೆ ಇದಕ್ಕೆ ಬರೋಣ, ಏನು ಓಕೆ. ಸೊ ಆ ಥರ ಅಂದರೆ ಎಲ್ಲೋ ಒಂದು ಥರದ ಹಸ್ತಕ್ಷೇಪಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಜನ ಕೂಡ ಮಾತಾಡ್ಕೊಳ್ಳೋದನ್ನು, ಅವರು ಹೇಳೋದನ್ನು ನೋಡ್ತಾ ಇದ್ವಿ. ಅದರಿಂದ ಇ ವಿ ಎಮ್ ಬಗ್ಗೆ ಏನು ನಾವು ಕೋರ್ಟದ ಬಗ್ಗೆ ಯಾವುದು ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ತಪ್ಪನ್ನು ನೀವು ತೋರಿಸಿ, ಯಾವುದಾದ್ರೂ ತೋರಿಸದೆ ಸುಮ್ಮನೆ ಆರೋಪವನ್ನು ಮಾಡೋಕ್ಕೆ ಹೋಗಬೇಡಿ. ತಪ್ಪು ಅಂದರೆ ಇ ವಿ ಎಮ್ಮಲ್ಲಿ ಮಿಸ್ಟೇಕ್ ಆಗ್ಬೋದು, ಬಟ್ ಅದು ಮಾಡಿದಾರಾ ಅಂತ. ಇ ವಿ ಎಮ್ಮಲ್ಲಿ ಮಿಸ್ಟೇಕ್ ಮಾಡುವಂಥ ತಂತ್ರಜ್ಞಾನ ಇರುತ್ತೆ, ಅದನ್ನು ಮಾಡ್ಬೋದು, ಯಾರು ಬೇಕಾದರೂ ಹ್ಯಾಕ್ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು, ಬೇರೆ ನನಗೆ ಟೆಕ್ನಾಲಜಿ ಗೊತ್ತಿಲ್ಲ. ಅಂದರೆ ಮಾಡಿದಾರಾ ಅದನ್ನು ಹೇಳಿ ಅಂತಾರೆ. ಅದನ್ನು ತೋರಿಸುವಲ್ಲಿ ವಿರೋಧ ಪಕ್ಷಗಳು ಸ್ವಲ್ಪ ವಿಫಲವಾಗ್ತಾ ಇದ್ದಾವೆ. ಹಿಂಗಾಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ. ಮಾಡಬಹುದು, ಬಟ್ ಮಾಡಿದಾರಾ ಅನ್ನೋದು ಪ್ರಶ್ನೆ.